ನೆಂಟರು ಊಟಕ್ಕೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಬೀಗ ಹಾಕ್ತಾ ಇದ್ದಾರೆ ಮನೆಗೆ. ನೋಡಿ, ನಾನು ಮದುವೆ ಸೀರೆ ಉಟ್ಟಿದ್ದೀನಿ. ನಾನು ಈ ಸೀರೆ ಎಷ್ಟು ಉಡ್ತೀನೋ ಅಷ್ಟು ನನ್ನ ಗಂಡನಿಗೆ ಒಳ್ಳೇದಂತೆ. ಕೇಳಿ, ಎಂತ ಇದು ಖುಷಿ ಆಯ್ತಾ ಕೇಳಿ. ಅವ್ರು ಹೇಳಿದ್ರು, ಗಂಡಂಗೆ ಒಳ್ಳೇದ ನಿಂಗೆ ಒಳ್ಳೇದ ಅಂತ ಹೇಳಿ ಉಡುದಂತ ಗೊತ್ತಾಗಲ್ಲ ಅಂತ ಹೇಳಿ. ನೋಡಿ, ಓಡ್ಕೊಂಡು ಹೋದರು. ಇವತ್ತು ಫುಲ್ ಮಟನ್ ಊಟ. ಹೋಗೋಣ, ಒಳ್ಳೇದಾಯಿತು. ಪರವಾಗಿಲ್ಲ, ಬೇಡ ಬಿಡು, ಬನ್ನಿ, ಕಾಣುತ್ತವ, ನಾನಿದ್ದೀನಲ್ಲ. ಲೆನ್ಸ್ ಹಾಕಿಲ್ಲ ಅಂತ ಹೇಳಿ ಹೊರಡಿದ್ರು. ಲೆನ್ಸ್ ಹಾಕೋಕ್ಕೆ ಇಷ್ಟೊತ್ತಿಂದ ಇದ್ದರು. ಬರೀ ಹೊರಡಿ, ನಮಗಿಂತ ಮೊದಲೇ ಬೇಗ ಹೊರಡಿ ಕಾರ್ಡ್ಸ್ ಆಡ್ತಾ ಇದ್ದರು. ಇವಾಗ ಲೆನ್ಸ್ ಹಾಕಕ್ಕೆ ಹೊರಟಿದ್ದಾರೆ. ಸೊ ನಾವು ಹೋಗ್ತೀವಿ, ಮುಂದೆ ವಾಕ್ ಮಾಡ್ತಾ ಹೋಗಬೇಕು. ಅವರಿಬ್ಬರು ನೋಡಿ ಅಲ್ಲಿ ಹೋಗಿ ನಿಂತಿದ್ದಾರೆ ಊಟಕ್ಕೆ, ಊರಿಗಿಂತ ಮೊದಲೇ ಚಂಡಮುಂಡನವರು. ಗೈಸ್ ನೋಡಿ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಿಂಚಕತ್ರ ಪಾತ್ರ ಬಂದ ಗ್ಯಾಜೆಟ್ ಕೇಳಿದ್ದೀನಿ, ಗ್ಯಾಜೆಟ್ ಕೊಡಿಸ್ಲಾ ಅಂತ ಹೇಳಿದ್ದಾರೆ. ನೋಡಿ, ಇದು ಇವಾಗ ಹೊಸ ಡ್ರೆಸ್ಸು, ನಿನ್ನೆ ತಗೊಂಡಿರೋದು. ತಿರುಗಿ ಈ ಕಡೆ ತಿರುಗಿ ಅಂತೆ. ಆಲ್ರೆಡಿ ಈ ಥರದ್ದು ಇದೆ, ಪದೇ ಪದೇ ಅದೇ ತಗೊಳ್ಳೋದು. ಹೇರ್ ಬ್ಯಾಂಡ್ ಎಲ್ಲ ಹಾಕ್ಕೊಂಡು ಬಿಗ್ ಬಾಸಿಗೆ ಹೋಗ್ಬೇಕಂತ. ಅದಕ್ಕೆ ನೋಡಿ, ಇಲ್ಲಿ ಇವರದ್ದು ಹೊಸ ಪ್ಯಾಂಟ್ ನೋಡಿ, ಅದರ ಪಾಕೆಟ್ ನೋಡಿ. ಈ ಕಡೆ ತಿರುಗಿ ಅಂತೆ. ಅದು ಫ್ರಂಟ್ ಪಾಕೆಟಾ ಬ್ಯಾಕ್ ಪಾಕೆಟಾ? ಅದು ಆ ಥರನೇ ಜುಡಿಯೋದಲ್ಲಿ ತಗೊಂಡಿರೋ ಹೊಸ ಪ್ಯಾಂಟು. ಮತ್ತು ನನ್ನ ಈ ಸೀರೆ. ಇವಾಗ ನಾವು ವಾಕ್ ಹೋಗ್ತಾ ಇದ್ದೀವಿ. ಸೊ ನೆಂಟರು ಮನೆಗೆ ಹೋಗ್ತೀವಲ್ಲ, ನೆಂಟರು ಊಟಕ್ಕೆ ಹೋಗ್ತಿದ್ದೀವಲ್ಲ, ಅಲ್ಲಿ ಅದು ಗಜೇಂದ್ರ ಸರ್ ಮನೆಯಲ್ಲಿ, ಅತ್ತಿಗೆ ಮನೆಯಲ್ಲಿ. ಸೊ ಅವ್ರು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಲ್ಲಿ. ನಾವಿವಾಗ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಡೀಲಿ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಮಳೆ ಬಂತು, ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಹಾಗೆ ಮತ್ತೆ ಅವರೇ ಬರ್ತೀನಿ ಅಂತ ಅಂದರು. ಹಾಗೆ ಇವಾಗ ಹೋಗ್ತಾ ಇದ್ದೀವಿ. ಹೋಗೋಣ, ಹೋಗಿ ಅಲ್ಲಿ ಸಿಗೋಣ. ನೋಡಿ ಗೈಸ್, ಒಂದು ಕಾರಲ್ಲಿ ಎಷ್ಟು ಜನ ಇದ್ದಾವೆ ನೋಡಿ. ಹತ್ತಿ ಕೂತು ಬಿಟ್ಟಿದ್ದಾಳೆ, ಬರದ ಹತ್ತಿ ಕೂತು ಬಿಟ್ಟಿದ್ದಾರೆ. ಇಲ್ಲಿ ಇವನನ್ನು ನೋಡಿ, ಇವನು ಹತ್ತಿ ಕೂತ್ಕೊಂಡು ಹೇರ್ ಬ್ಯಾಂಡ್ ಹಾಕಿದ್ದಕ್ಕೆ ಮಗು ಅಂತ ಅಂದ್ಕೊಂಡು ಕೂರಿಸ್ಬಿಟ್ಟಿದ್ದಾರೆ. ಗೈಸ್ ಫೈನಲಿ ಮನೆ ಹತ್ರ ಬಂದ್ವಿ. ಹೋಗ್ತಾ ಇದ್ದಾರೆ ನೋಡಿ, ಅದೇ ಮನೆ ಅವ್ರದ್ದು. ಗ್ರೌಂಡ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿರೋದು. ಹೋಗ್ತಾ ಇದ್ದಾರೆ ನೋಡಿ, ಅವಳು ಹೇಗೆ ಬಂದಾಳೆ, ಅವರದ್ದೇ ಮನೆಗೆ ಬಂದ ಹಾಗೆ. ಸೊ ಹೋಗ್ತಾ ಇದ್ದೀವಿ. ನಡ್ಕೊಂಡು ಬರೋಕ್ಕಾಗಲ್ಲ ಫ್ರೆಂಡ್ಸ್, ಸುಸ್ತಾಗ್ತಿದೆ. ಕಾರಲ್ಲಿ ಬಂದು ಕೂತು ಸುಸ್ತಾಯಿತು. ಅದೆಷ್ಟು ಜನ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಒಳಗೋಡಿದ ನಂತರ ವೀಡಿಯೋ ಮಾಡ್ತೀನ ಅಂತ ಹೇಳಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಯಾರೂ ನಮ್ಮನ್ನು ಬೆಳೆಸಲ್ಲ, ನಮಗೆ ನಾವೇ ಪ್ರಯತ್ನಪಟ್ಟು ಹಿಡಿಬೇಕು. ಇವನ ಹತ್ರ ಕೊಡ್ತೀನಿ, ಇವನು ಹಿಡಿತಾನೆ ಇಲ್ವೋ ಗೊತ್ತಿಲ್ಲ. ಹೇಗಿದೆ ನೋಡಿ ಗೈಸ್ ಫ್ರೆಂಡ್ಸ್ ಎಲ್ಲ ಕರೆಯುವುದೇ, ಮಾತೇ ಬರ್ತಾ ಇಲ್ಲ. ಒಳಗಡೆ ಹೋಗೋಣ. ಇದು ಇವರೇ ಇರೋದು ಮನೆ ಒಂದು ಬರುತ್ತಾ ನೋಡಿ, ಈ ಥರ ಇದು ಹೇಳಿದ್ದು. ಎಂತ ಯಾರಲ್ಲಪ್ಪ, ತೋರಿಸಿ ಸಂಪ್ರೀತಿ ಯಾರು? ಹೆಸರು ಅಷ್ಟೇ, ಯಾರು ಹೆಸರು ನೋಡಿ. ಆಂಟಿ ಫುಲ್ ರೆಡಿ ಆಗಿದ್ದಾರೆ. ಗೈಸ್ ಮನೆ ಮಕ್ಕಳಿಗೆ ಕೊಟ್ಟಿದ್ದಾರೆ. ನಮ್ಮದು ಅದರಲ್ಲಿ ಫೋಟೋಸ್ ಇದೆ, ತೋರಿಸ್ತೀವಿ. ರಾಜೇಂದ್ರ ಸರ್ ಇದು ಈ ಥರನಲ್ಲಿ ಮಾಡಿಸಿದಾರಲ್ಲ ಸರ್. ಇದು ಗಡ್ಡ ಬಿಡಕ್ಕೆ ಚೆನ್ನಾಗಿದೆ ಸರ್. ಪ್ರಿಂಟ್ ಚೆನ್ನಾಗಿದೆ. ಜಯಕ್ಕ ಬಂದಿದ್ದಾರೆ ಸರ್. ಜಯಕ್ಕನು ಬಂದಿದ್ರ ಸರ್? ಜಯಕ್ಕ ನಮ್ದು ಶೆಲ್ಲಲ್ಲಿ ಗೊತ್ತಾ ಸರ್? ಜಯಕ್ಕ ಗೊತ್ತಿಲ್ಲ ನಿಮಗೆ? ನೀವು ಬಂದಿದ್ರಾ? ಇಲ್ಲ ಅಲ್ಲ, ಅವತ್ತು ಬಿಟ್ಟು ಬಂದಿದ್ರಲ್ಲ, ನಮ್ಮ ಬಡವರೆಲ್ಲ ನೆನಪಾಗುತ್ತೆ, ಬಿಟ್ಟು ಬಂದಿದ್ದೀರ. ಹೌದೌದು ಗೈಸ್, ನಾವಾಗ ಬಂದಿದ್ದೀವಿ ಫುಲ್ಲು ಟಿಪ್ ಟಾಪ್ ಆಗಿ. ನಾನು ಎಷ್ಟು ಚಂದ ಗ್ರ್ಯಾಂಡ್ ಆಗಿ ಬಂದಿದ್ದೀನಿ ಗೊತ್ತಾ? ಇಲ್ಲಿದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಓನರ್ ನೋಡಿ
ಕಳೆದು ಹೋಗಿದ್ದಾರೆ. ಯಾರ ವೀರ್ಸ್ ಅಂದಲ್ಲ ಓನರ್ ಅಂದ್ರೆ ಅದೇ ಮನೆ ಓನರ್. ಗೇಟ್ ಅಂತ ಶೆಲ್ಲಿಂದ ಬಂದ ಶರತ್ ಪಾಪರಿ ರಾಜ್ಕುಮಾರ್ ಸರ್ ನೋಡು ಪ್ರದೀಪ ದೊಡ್ಡವರನ್ನು ಕರೆದಿಲ್ಲ ಅಂತ ನೋಡಿ, ಸುಳ್ಳು ಹೇಳ್ತೇನೆ. ನನ್ನ ನೋಡಿ ಇದು ಭರತ್ ಕೊಡ್ತೀನಿ ನಿನ್ಗೆ ಡ್ರೆಸ್ ಇಲ್ಲ ಕೆಳಗಿಲ್ಲ ಅಲ್ಲ ಭರತ, ನನಗೆ ನಿಮ್ಮ ಮನೆಗಳಿಗೆ ನೆನಪಿಲ್ಲ. ಸುಮ್ಮನೆ ನಾನು ರಾಕೇಶ ಬಕ ಲಲಿತಾ ಪ್ರಪೋಸ್ ಗೌರಮ್ಮ ಕಟ್ಟಿಟ್ಟಿದ್ದಾನೆ ಮುಂದೆ. ಓ ನೀವೇ ಕಟ್ಟಿದ? ನಾನು ಕಟ್ಟೋದೆಲ್ಲ ತುಂಬ ಇಷ್ಟ ಆಗಲ್ಲ. ಅದರಲ್ಲೇ ಇದೆ ಕ್ಲಿಪ್ಪು. ಡ್ರೆಸ್ ದೂರ ಇದೆಯಲ್ಲ ಸ್ವಲ್ಪ ಕಿತ್ಕೊಂಬ. ನಿಂಗೆ ಕೊಡ್ತಾರೆ ಬರುತ್ತೆ, ನಿಮಗೆ ಸಾಮಂತಿಗೆ ದಾಸವಾಳ ಹೂವು ಕೊಡಬೇಕು. ಪಿಂಕ್ ಗ್ರೀನ್ ಎಲ್ಲ ಕೊಟ್ಟು ಅದೇ ಕಲರ್ ಸ್ಯಾರಿ ಇರುತ್ತೆ. ಅದಕ್ಕೆ ನೋಡಿ ನಂಗೆ ಗೊತ್ತಾಯ್ತು, ಅದಕ್ಕೆ ತೊಗೊಂಡಿರೋದು. ಮದುವೆಲ್ಲ ಸೇರಿ ಅದರೊಳಗೆ ಎರಡು ಬ್ಯಾಗ್ ಕೊಡೋದು. ಮುಸ್ಲಿಂ ಪಡಾಗಿ ಅದಕ್ಕೆ ಬಟ್ಟೆ ಆಡಿಸ್ತಾ ಇಲ್ಲ ಇಡಬೇಕು ನಾವು ಇದಾಗಿ ನಿಮ್ಮ ಕಡೆ ನಾನು ಸರ್ಕಾರಿಗೆ ಬಿದ್ದೆ. ನನ್ನ ವ್ಲಾಗ್ ನೋಡಿ ಆಯ್ತಾ. ಎಲ್ಲಿದೆ, ಇದೆಯಾ ಇಲ್ಲಿ ಸೌಂಡ್? ವಾವ್, ಇದು ಪಿಂಕ್ ಕಲರ್ ಅಲ್ಲ? ಊಟ ಎಲ್ಲ ಆಯಿತು, ಎಲ್ಲ ಅಡಿಕೆ ಎಲ್ಲ ಹಾಕೊಂಡು ಆಯಿತು. ಇವಾಗ ನಾವು ಮಾಡ್ತೀವಿ ನೆಕ್ಸ್ಟ್ ಗೇಮು. ಹೌದು, ಹಾಂ ಅದು ಫ್ಯಾನ್ ತಿರುಗುತ್ತಲ್ಲ, ಫ್ಯಾನ್ ತಿರುಗಿಲ್ಲ ಅಂದರೆ ಸರಿ ಇರುತ್ತೆ. ಬೆಲ್ಲದ ಕಾಫಿ, ಬೆಲ್ಲ ಟೀ, ಬೆಲ್ಲ ಅದು ಜಾಸ್ತಿ ಇದ್ರೂ ಕುಡಿಬೋದು. ಟೀಗೆ ಸ್ವಲ್ಪ ಇದು ಜಾಸ್ತಿ ಇರಬೇಕು, ಬೆಲ್ಲ ಜಾಸ್ತಿ. ಹೌದು, ನನಗೂ ಸಕ್ಕರೆ ಜಾಸ್ತಿ. ಮಳೆ ಬರ್ತಾ ಇದೆ ಸರ್. ಇದರಲ್ಲಿ ಬರಲ್ವಾ ಹೊರಗಡೆ ಮಳೆ, ಒಳಗಡೆ? ಅದಕ್ಕಿಂತ ಅದು ಇನ್ನೊಂದು ಮೆಸ್ ಬರುತ್ತಲ್ಲ ಸರ್, ಇಳಿಯೋದು. ಜೋರು ಮಳೆ ಬರ್ತಾ ಉಂಟು. 5:05 ಆಯಿತು. ಇವಾಗ ನಾವು ಹೊರಟಿದ್ದೀವಿ. ಸೊ ಸಾರಿ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಹಿಡ್ಕೊಂಡು ಊಟ ಅಂತ ಸಖತ್ತಾಗಿತ್ತು. ಎಲ್ಲ ತಿಂದು ಕಾಫಿ ಎಲ್ಲ ಕುಡಿದು ಇವಾಗ ಹೊರಡ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಬೇಗ ಹೋಗ್ತಿದ್ವಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲಿ ಇರ್ತಿದ್ವಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.